ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ಮಹಾಕುಂಭಮೇಳದ ಕತೆ ಹೇಳೋ ಟೈಮ್. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಕುಂಭಮೇಳಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ? 12 ವರ್ಷಕ್ಕೊಮ್ಮೆ ನಡೆಯೋದು ಕುಂಭಮೇಳ. ಆದರೆ ಈ ಸಲ ನಡೀತಾ ಇರೋದು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ. ಅಸಲಿಗೆ ಇದರಿಂದ ಇರುವಂತಹ ಕಥೆಯಾದರೂ ಏನು? ಈ ಒಂದು ಕುಂಭಮೇಳ ಯಾವ ಕಾರಣಕ್ಕೆ ನಡೆಯುತ್ತೆ? ಇದಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ? ಬನ್ನಿ ತಿಳ್ಕೊಳ್ಳೋಣ. ವಿಷ್ಣುವಿನ ಹೇಳಿಕೆಯ ಮೇಲೆ ಗಂಧರ್ವರು ಮತ್ತು ಅಸುರರು ಅಂದರೆ ರಾಕ್ಷಸರು ಅಮೃತದಿಂದ ತುಂಬಿದ್ದ ಕಳಶಕ್ಕಾಗಿ ಅಂದರೆ ಕುಂಭಕ್ಕಾಗಿ ಮಂದಾರ ಪರ್ವತಕ್ಕೆ ವಾಸುಕಿನಾಥನನ್ನು ಕಟ್ಟಹಾಕಿ ಸಮುದ್ರ ಮಂಥನವನ್ನು ಶುರು ಮಾಡ್ತಾರೆ. ಈ ಒಂದು ಸಮುದ್ರ ಮಂಥನ ಹಲವಾರು ವರ್ಷಗಳ ಕಾಲನೇ ನಡೆಯುತ್ತೆ. ಈ ಒಂದು ಸಮುದ್ರ ಮಂಥನ ಸಫಲ ಆಗುತ್ತೆ. ಆ ನಂತರ ಅಮೃತದಿಂದ ತುಂಬಿದ್ದ ಕಳಶ ಪ್ರಾಪ್ತಿಯಾಗುತ್ತೆ. ಈ ಒಂದು ಕಳಶಕ್ಕಾಗಿ ಗಂಧರ್ವರ ಮಧ್ಯೆ ಮತ್ತು ಅಸುರರ ಮಧ್ಯೆ ಒಂದು ಮಹಾಯುದ್ಧವೇ ನಡೆದು ಹೋಗುತ್ತೆ. ಈ ಒಂದು ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಹಲವಾರು ಕಥೆಗಳು ಹುಟ್ಕೊಂಡಿವೆ. ಆ್ಯಂಡ್ ಈ ಕಥೆಗಳಿಂದಾನೇ ಈ ಒಂದು ಕುಂಭಮೇಳ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥದ್ದು ಈ ಕಥೆಗಳೇ. ಪುರಾಣದಲ್ಲಿ ಹಲವರು ನಂಬೋ ಪ್ರಕಾರ ಇಂದ್ರದೇವನ ಮಗ ಜಯಂತ್ ಈತ ಯುದ್ಧ ನಡೀತಾ ಇರುವ ಜಾಗದಿಂದ ಅಮೃತವನ್ನು ಎತ್ಕೊಂಡು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಇದನ್ನು ಕಂಡ ರಾಕ್ಷಸರು ಆತನ ಹಿಂದೆ ಹಿಂಬಾಲಿಸ್ಕೊಂಡು ಓಡೋಕ್ಕೆ ಅವರು ಕೂಡ ಶುರು ಮಾಡ್ಕೊತಾರೆ. ಸೊ ಅಮೃತ ಕಳಶವನ್ನು ಮತ್ತೆ ಜಯಂತನನ್ನು ರಾಕ್ಷಸರಿಂದ ರಕ್ಷಿಸೋದಕ್ಕೋಸ್ಕರ ಸೂರ್ಯ, ಚಂದ್ರ, ಬೃಹಸ್ಪತಿ ಹಾಗೂ ಶನಿದೇವ ಇವರುಗಳು ಕೂಡ ಇವರ ಹಿಂದೆ ಓಡಲಿಕ್ಕೆ ಶುರು ಮಾಡ್ಕೊತಾರೆ. ಸೊ ಈ ಒಂದು ಸಂದರ್ಭ ಏನಿದೆ, ಇವರು ಏನು ಓಡ್ತಾ ಇದ್ರೆ ಇದು 12 ದಿನಗಳ ಕಾಲ ನಡೆಯುತ್ತಂತೆ. ಈ ಒಂದು 12 ದಿನಗಳು ಭೂಲೋಕಕ್ಕೆ 12 ವರ್ಷಗಳ ಸಮಾನ. ಸೊ ಈ ಒಂದು 12 ದಿನಗಳಲ್ಲಿ ಏನು ಯುದ್ಧ ನಡೆಯುತ್ತೆ, ಆ ಸಂದರ್ಭದಲ್ಲಿ ಆ ಒಂದು ಅಮೃತ ತುಂಬಿದ್ದ ಕಳಶದಿಂದ 4 ಹನಿಗಳು ಭೂಮಿಯಲ್ಲಿ 4 ಸ್ಥಳಗಳಲ್ಲಿ ಬೀಳುತ್ತಂತೆ. ಈ 4 ಸ್ಥಳಗಳಲ್ಲೇ ಕುಂಭಮೇಳ ನಡೀತಾ ಇದೆ ಅನ್ನೋದು ಕೆಲವರ ನಂಬಿಕೆ. ಇನ್ನು ಕೆಲವರು ಹೇಳೋ ಪ್ರಕಾರ ಈ ಒಂದು ಅಮೃತ ಕಳಶ ಏನಿರುತ್ತೆ ಅದನ್ನು ದೇವತೆಗಳೇ ಸ್ವತಃ ತಾವೇ ಎತ್ಕೊಂಡು ಓಡಿ ಹೋಗ್ತಾ ಇರ್ತಾರೆ. ಅವರು ಓಡುವಂತಹ ಒಂದು ಡ್ಯೂರೇಷನ್ ಇದೆ, ಅದು 12 ದಿನಗಳು, ಅಂದರೆ ಭೂಲೋಕದಲ್ಲಿ 12 ವರ್ಷಗಳ ಸಮಾನ. ಇವರು ಓಡುತ್ತಿರುವಂಥ ಸಂದರ್ಭದಲ್ಲಿ ಆ ಒಂದು 12 ದಿನಗಳಲ್ಲಿ 4 ಬಾರಿ ವಿಶ್ರಾಂತಿ ತಗೊತಾರಂತೆ. ಆ ವಿಶ್ರಾಂತಿ ತಗೊಳ್ಳುವ ಸಂದರ್ಭದಲ್ಲಿ ಆ ಅಮೃತ ಕಳಶವನ್ನು 4 ಬಾರಿ ನೆಲಕ್ಕೆ ಸ್ಪರ್ಶಿಸ್ತಾರಂತೆ. ಸೊ ಈ 4 ಸ್ಥಳಗಳಲ್ಲಿ ಅದೇನು ಸ್ಪರ್ಶ ಆಗುತ್ತೆ ಆ ಒಂದು ಕಳಶ, ಅಲ್ಲಿ ಕುಂಭಮೇಳ ನಡೆಯುತ್ತೆ ಅನ್ನೋದು ಇನ್ನು ಕೆಲವರ ನಂಬಿಕೆ. ಇನ್ನೊಂದು ಕತೆ ಈ ಸಂದರ್ಭಕ್ಕೆ ಅನುಗುಣವಾಗಿರುವಂಥದ್ದು ಅಂತ ಹೇಳಿದ್ರೆ ಅದು ಗರುಡನ ಕತೆ. ಸಪ್ತ ಋಷಿಗಳಲ್ಲಿ ಒಬ್ಬ ಕಶ್ಯಪ ಋಷಿ. ಈತನಿಗೆ 2 ಹೆಂಡತಿರಿರ್ತಾರೆ. ಒಬ್ಬಾಕೆ ಕದ್ರು ಆದರೆ ಇನ್ನೊಬ್ಳು ವಿನಿತಾ. ಕದ್ರುವಿಗೆ 1000 ಜನ ನಾಗ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ಆದಿಶೇಷ. ವಿನಿತಾಳಿಗೆ 2 ಗಂಡು ಮಕ್ಕಳು, ಗರುಡ ಹಾಗೂ ಅರುಣ. ಕದ್ರು ಬಹಳ ದುಷ್ಟೇ ಆಗಿರ್ತಾಳೆ. ಆಕೆಯ ದುಷ್ಟ ಬುದ್ಧಿಯಿಂದ ವಿನಿತಾ, ಗರುಡ ಹಾಗೆ ಅರುಣನನ್ನು ಬಂದಿ ಮಾಡಿ ತಮ್ಮ ಗುಲಾಮರನ್ನಾಗಿ ಇಟ್ಕೊಂಡಿರ್ತಾಳೆ. ಆದರೆ ಈ ಒಂದು ಬಂಧನದಿಂದ ಹೊರಬರಬೇಕು ಅಂದರೆ ಈ ಒಂದು ಸಮುದ್ರ ಮಂಥನ ಏನು ನಡೀತಾ ಇದೆ ಅಲ್ಲಿ ಆ ಒಂದು ಸಫಲತೆ ಸಿಕ್ಕಿ ಅಮೃತ ಕಳಶ ಪ್ರಾಪ್ತಿಯಾಗುವಂಥ ಸಂದರ್ಭದಲ್ಲಿ ನೀನು ಅದನ್ನು ಎತ್ಕೊಂಡ್ಬಂದು ನನಗೆ ಆ ಅಮೃತ ಕಳಶವನ್ನು ಕೊಡಬೇಕು, ಆಗ ನಾನು ನಿನ್ನ ತಾಯಿ ಹಾಗೂ ತಮ್ಮನನ್ನು ಬಿಡುಗಡೆ ಮಾಡ್ತೀನಿ ಅನ್ನೋ ಒಂದು ಷರತ್ತನ್ನು ಗರುಡನ ಮುಂದೆ ಇಡ್ತಾಳೆ ಕದ್ರು. ಇದಕ್ಕೆ ಒಪ್ಪಿದಂತಹ ಗರುಡ ಆ ಸಮುದ್ರ ಮಂಥನ ಏನು ನಡೀತಾ ಇರುತ್ತೆ ಆ ಒಂದು ಜಾಗಕ್ಕೆ ಹೋಗಿ
ಧನ್ವಂತರಿ ದೇವ ಆ ಸಮುದ್ರ ಮಂಥನದ ಸಫಲತೆ ಆದಾಗ ಆ ಒಂದು ಅಮೃತ ಕಳಶವನ್ನು ಕೈಯಲ್ಲಿ ಎತ್ಕೊಂಡು ಅವರು ಪ್ರತ್ಯಕ್ಷ ಆಗ್ತಾರೆ. ಆ ಸಂದರ್ಭದಲ್ಲಿ ಗರುಡ ಅಲ್ಲಿದ್ದಂತ ದೇವತೆಗಳನ್ನೆಲ್ಲ ಮೇಲೆ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿ ಆ ಒಂದು ಅಮೃತ ಕಳಶವನ್ನು ಎತ್ಕೊಂಡು ಹಾರಿಬಿಡ್ತಾರಂತೆ. ಇದನ್ನು ಕಂಡ ಇಂದ್ರದೇವ ಈತನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ಗರುಡನ ಮೇಲೆ 12 ದಿನಗಳಲ್ಲಿ 4 ಬಾರಿ ಯುದ್ಧಕ್ಕೆ ಬೀಳ್ತಾರೆ. ಈ ಪ್ರತಿ ಸಲ ಈ ಯುದ್ಧವಾದಂತಹ ಸಂದರ್ಭದಲ್ಲಿ 4 ಹನಿಗಳು 4 ಸ್ಥಳಗಳಲ್ಲಿ ಬೀಳುತ್ತೆ ಆ್ಯಂಡ್ ಆ ಒಂದು ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ ಅನ್ನೋದು ನಂಬಿಕೆ. 4 ಬಾರಿ ಯುದ್ಧ ನಡೆದ ಮೇಲೂ ಕೂಡ ಗರುಡನಿಂದ ಅಮೃತ ಕಳಶವನ್ನು ಇಂದ್ರದೇವ ಕಿತ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಗರುಡ ಅಮೃತ ಕಳಶವನ್ನು ತಗೊಂಡು ಹೋಗಿ ಕದ್ರು ಕೈಲಿ ಕೊಟ್ಟು ತನ್ನ ತಾಯಿ ವಿನಿತಾ ಹಾಗೂ ಸಹೋದರನಾದಂತಹ ಅರುಣನನ್ನು ಬಿಡಿಸಿಕೊಂಡು ಬರ್ತಾನೆ. ಆದರೆ ಆ ಅಮೃತವನ್ನು ಕದ್ರು ಕುಡಿಲಿಕ್ಕೆ ಗರುಡ ಬಿಡೋದಿಲ್ಲ. ಅದನ್ನು ಮತ್ತೆ ಕಿತ್ಕೊಂಡು ವಿಷ್ಣುವಿನ ಬಳಿ ಬಂದು ಆ ಅಮೃತವನ್ನು ಕೊಡ್ತಾನೆ ಗರುಡ. ಈ ಒಂದು ಒಳ್ಳೆಯ ಬುದ್ಧಿಯನ್ನು ನೋಡಿ ಗರುಡನನ್ನು ವಿಷ್ಣು ತನ್ನ ವಾಹನವನ್ನಾಗಿ ಮಾಡ್ಕೊತಾನೆ ಅನ್ನೋದು ನಮ್ಮ ಪುರಾಣದಲ್ಲಿ ಕೇಳಿಬರುವಂತಹ ಒಂದು ಕಥೆ. ಈ 4 ಸ್ಥಳಗಳು ಅಂತ ನಾನು ಆಗ್ಲಿಂದ ಏನು ಹೇಳ್ತಾ ಇದ್ದೀನಿ, ಇದು ಯಾವುದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಗಂಗೆ ತೀರದಲ್ಲಿರುವಂತಹ ಹರಿದ್ವಾರ, ಸಂಗಮದಲ್ಲಿರುವಂತಹ ಪ್ರಯಾಗ್ರಾಜ್, ಶಿಪ್ರಾ ತೀರದಲ್ಲಿರುವ ಉಜ್ಜೈನ್ ಹಾಗೂ ಗೋದಾವರಿ ತೀರದಲ್ಲಿರುವಂತಹ ನಾಸಿಕ್. ಈ 4 ನದಿಗಳಲ್ಲಿ ಅಮೃತ ಸ್ಪರ್ಶ ಆಗಿದೆ ಅನ್ನೋದು ಜನ ನಂಬ್ತಾರೆ. ಹಾಗೆ ಈ ಒಂದು 12 ವರ್ಷಕ್ಕೆ ಒಮ್ಮೆ ಏನು ಬರುತ್ತೆ ಈ ಕುಂಭಮೇಳ, ಈ ಒಂದು ಸಂದರ್ಭದಲ್ಲಿ ಆ ನದಿಗಳಲ್ಲಿ ನಾವು ಸ್ನಾನ ಮಾಡಿ ಅಥವಾ ಮಿಂದಿ ಎದ್ರೆ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಪ್ರತಿ ಬಾರಿ ನಡೆಯೋದು ಕುಂಭಮೇಳ ಅಂದರೆ 12 ವರ್ಷಕ್ಕೊಮ್ಮೆ ನಡೆಯುವುದು ಕುಂಭಮೇಳ. ಆದರೆ ಈ ಬಾರಿ ನಡೀತಾ ಇರೋದು ಮಹಾಕುಂಭಮೇಳ ಅಂದರೆ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ. ಇದರ ಮಹತ್ವ ಆದರೂ ಏನು? ಅಮೃತ ಕಳಶವನ್ನು ರಕ್ಷಣೆ ಮಾಡುವಂತಹ 4 ದೇವತೆಗಳು ಅಂದರೆ ಸೂರ್ಯ, ಚಂದ್ರ, ಬೃಹಸ್ಪತಿ ಹಾಗೂ ಶನಿದೇವ. ಈ ದೇವತೆಗಳೇನಿದ್ದಾರೆ ಇವರು 144 ವರ್ಷಕ್ಕೊಮ್ಮೆ ಅಲೈನ್ ಆಗ್ತಾರೆ ಅಂದರೆ ಸಾಲುಗೂಡುತ್ತಾರಂತೆ. ಈ ಒಂದು ಅಲೈನ್ಮೆಂಟ್ ಎಂಥ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಅಂದರೆ ಭೂಮಿ ಮೇಲಿರುವಂತಹ ಈ 4 ನದಿಗಳಲ್ಲಿ ಆ ಎನರ್ಜಿ ಫೀಲ್ ಮಾಡ್ಬೋದಂತೆ. ಈ ಒಂದು ಸ್ಪಿರಿಚುವಲ್ ಎನರ್ಜಿನ ಅನುಭವಿಸೋದಕ್ಕೋಸ್ಕರನೇ ದೇಶ ವಿದೇಶಗಳಿಂದ ಜನರು ಈ ಜಾಗಕ್ಕೆ ಬರಲಿಕ್ಕೆ ಎದುರು ನೋಡ್ತಾರೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಸಮುದ್ರ ಮಂಥನದಿಂದ ಪ್ರಾಪ್ತಿಯಾದಂತಹ ಅಮೃತ ಕಳಶದಿಂದ ಈ ಒಂದು ಕುಂಭಮೇಳ ಏನು ನಡೀತಾ ಇದೆ ಅದಕ್ಕೆ ಅಸೋಸಿಯೇಟ್ ಆಗಿದ್ದಂತಹ ಕಥೆಗಳು. ಈ ವಿಡಿಯೋ ನಿಮಗಿಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ ಅವೇಟ್ಸ್.